ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಕ್ಕರ್ದು ಅಂಗಡಿ ಇದೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಅದಕ್ಕೆ ಈ ಲಾಗಲ್ಲಿ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಗಡಿ ಎಲ್ಲಿದೆ ಅಂತಾನೂ ಕೂಡ ಹೇಳ್ತೀನಿ, ಹಾಗೆ ಅಂಗಡಿಲಿ ಏನೇನು ಸಿಗುತ್ತೆ ಅಂತಾನೂ ತೋರಿಸ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸ್, ಮೇನ್ ರೋಡ್ ಅಲ್ಲೇನೆ ಇದೆ ಅಂಗಡಿ ಇದು. ನಮ್ಮ ಅಕ್ಕಗೆ ಮೊದ್ಲಿಂದಲೂ ಸ್ವಲ್ಪ ಫ್ಯಾನ್ಸಿ ಸ್ಟೋರ್ ಮಾಡ್ಬೇಕು ಅಂತ ಐಡಿಯಾ ಇತ್ತು, ಹಾಗಾಗಿ ಮಾಡ್ಬೇಕು ಅನ್ಕೊಂಡು ಸುಮ್ನೆ ಆಗಿಲ್ಲ. ಮದ್ವೆ ಆಗಿ 3 ವರ್ಷಕ್ಕೆ ಆಮೇಲೆ ಇಲ್ಲ ಮಾಡ್ತೀನಿ ನಾನೇ ಅಂದ್ಬಿಟ್ಟು ಅವ್ರ ಅಂಗಡಿ ಮಳಿಗೆಲೆ ಬಾಡಿಗೆ ಇದ್ವಲ್ಲ, ಅವರು ಕೂಡ ಅದೇ ಟೈಮಲ್ಲಿ ಖಾಲಿ ಮಾಡಿದ್ರು. ಅವಾಗ ಫ್ಯಾನ್ಸಿ ಸ್ಟೋರ್ ಇಡ್ಬೇಕು ಅಂತ ಒಂದ್ ಅಂಗಡಿಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಂಗಡಿ ಮಳಿಗೆನೆ ಸ್ವಲ್ಪ ದೊಡ್ಡದಾಗಿಡೋಣ ಅಂದ್ಬಿಟ್ಟು ದೊಡ್ಡದಾಗಿ ಮಾಡಿದ್ಲು. ಒಂದೇ ಸಲ ಇಷ್ಟು ದೊಡ್ಡ ಅಂಗಡಿ ಮಾಡಿಲ್ಲ. ಒಂದ್ ಅಂಗಡಿ ಆದ್ಮೇಲೆ ನಾವು ಗೋಡನ್ ಬೇರೆ ಸಪರೇಟ್ ಮಾಡೋದನ್ನ ಬದಲು ಅಂಗಡಿನೇ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಈ ತರ ಮಾಡಿ ಪ್ಲಾನ್ ಮಾಡಿ ಮಾಡಿದ್ಲು. ಇದಕ್ಕೆ ತುಂಬಾ ಐಡಿಯಾ ಬೇಕಾಗುತ್ತೆ. ಸಡನ್ ನಾವು ಎಲ್ಲದನ್ನೂ ಮಾಡಕ್ ಆಗಲ್ಲ, ಇನ್ನು ಕಲಿಯೋದು ಕೂಡ ತುಂಬಾ ಇರುತ್ತೆ. ಇವಾಗ ಬಿಸ್ನೆಸ್ ಮಾಡ್ತೀನಿ ಅಂತವ್ರಿಗೆ ಏನಾದ್ರು ಐಡಿಯಾ ಬೇಕಿದ್ರೆ ಕಮೆಂಟ್ ಹಾಕಿ. ನಾವು ಲಾಗಲ್ ಬೇಕಾದ್ರೆ ಅವ್ರಿಗೆ ಕ್ವಶನ್ ಕೇಳ್ತೀನಿ. ಏನ್ ಬೇಕೈತೆ ಮೇಡಮ್? ಏನ್ ತೋರ್ಸೋಣ? ಎಕ್ಸ್ಪ್ಲೇನ್ ಮಾಡು, ಏನೇನ್ ಇಕ್ಕಿದ್ದೀರಾ ಎಲ್ಲೆಲ್ಲಿ ಅಂತ, ಏನೇನ್ ಸಿಗುತ್ತೆ ನಿಮ್ಮ ಅಂಗಡಿಲಿ ಅಂತ. ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ಬೋದು. ನಾನಾಗಿ ಕ್ವಶನ್ ಕೇಳ್ಕ ನಾನಾಗೆ ಹೆಂಗವ ಮಾಡೋದು? ಕ್ವಶನ್ ಇಲ್ಲ ಅಂತ ಆನ್ಸರ್ ಹೆಂಗ್ ಬರುತ್ತೆ? ಸರಿ, ಏನೇನು ಸಿಗುತ್ತೆ ನಿಮ್ಮ ಅಂಗಡಿಲಿ ಹೇಳು. ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಅಂದ್ರೆ ಫ್ಯಾನ್ಸಿ ಐಟಮ್ ಸಿಗುತ್ತೆ, ಗಿಫ್ಟ್ ಐಟಮ್ ಸಿಗುತ್ತೆ, ಓಯ್ ಕಾಸ್ಮೆಟಿಕ್ ಸಿಗುತ್ತೆ, ಸ್ಟೇಷನರಿ ಸಿಗುತ್ತೆ, ಬ್ಯಾಗ್ ಸಿಗುತ್ತೆ, ಬೇಬಿ ಐಟಮ್ ಸಿಗುತ್ತೆ, A to Z ಎಲ್ಲ ಸಿಗುತ್ತೆ ನಮ್ಗೆ. ಹಬ್ಬ ಎಲ್ಲ ಮುಗೀತಲ್ವಾ, ಹಾಗಾಗಿ ಬೆಂಗಳೂರು ಕಡೆ ಹೋಗೋಣ ಅಂದ್ಬಿಟ್ಟು ಅಂಗಡಿ ಹತ್ರನೇ ಬಂದಿದ್ದೆ ರೆಡಿಯಾಗಿ. ಅವಳು ಜಾಸ್ತಿ ಮನೇಲಿರೋದಕ್ಕಿಂತ ಜಾಸ್ತಿ ಅಂಗಡಿಲೇ ಇರ್ತಾರೆ. ಬೆಳಗ್ಗೆಯಿಂದ ನೈಟ್ ಆಗುತ್ತೆ. ಅಂಗಡಿ ಕ್ಲೋಸ್ ಮಾಡೋದೇ 9:30. ಬೆಳಗ್ಗೆ 9:30 ನೈಟ್ ಒಂದೊಂದ್ಸಲಿ 10 o'clock ತನಕ ಆಗುತ್ತೆ ಕಸ್ಟಮರ್ ಇದ್ರೆ. ಇಲ್ಲಾಂದ್ರೆ 9 o'clock ಕ್ಲೋಸ್ ಮಾಡ್ತಾರೆ ಅಂಗಡಿ ಬಂದ್ಬಿಟ್ಟು ಟೈಮಿಂಗ್ ಬಂದು. ನಾನು ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಗಡಿ ಹೆಸರು ಬಂದ್ಬಿಟ್ಟು ಓಶಿಕಾ ಸೂಪರ್ ಮಾರ್ಕೆಟ್ ಅಂತ. ಯಾಕೆ ಈ ತರ ಇಟ್ಟಿದ್ದಾರೆ, ಫ್ಯಾನ್ಸಿ ಸ್ಟೋರ್ ಅಲ್ವಾ ಅಂತ ನೀವು ಕೇಳ್ಬೋದು. ಪ್ರೈಸು 100. ಈ ಕಡೆದು ಅದು 100 ಇಂದ 200 250 ಇದೆಲ್ಲ ಬಳೆನಾ? ಬ್ಯಾಂಗಲ್ಸ್. ಓಶಿಕಾ ಸೂಪರ್ ಮಾರ್ಕೆಟ್ ಅಂತ ಏನಕ್ಕೆ ಹೆಸರಿಟ್ರು ಅಂದ್ರೆ, ಮೊದಲು ಅವ್ರು ಸ್ಟಾರ್ಟ್ ಮಾಡಿದ್ದೀನಿ ದಿನಸಿ ಅಂಗಡಿ, ಒಂದ್ ಕಡೆ ಬರೀ ಫ್ಯಾನ್ಸಿ ಸ್ಟೋರ್ ಇಡೋಣ ಅಂತ ಐಡಿಯಾ ಮೇಲೆ ಅವ್ರು ಅಂಗಡಿ ಮಾಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಐಟಮ್ಗಳು ಕೂಡ ಇದ್ದು, ದಿನಸಿ ಐಟಮ್ಗಳು. ಬಟ್ ಏನಾಗ್ತಿತ್ತಂದ್ರೆ ಕಸ್ಟಮರ್ಗಳು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ A to Z ಇರ್ಬೇಕು. ನಿಮ್ಗೆ ಒಂದ್ ಮಸಾಲೆ ಒಂದಕ್ಕೇನೆ ಬರಲ್ಲ ಅಂಗಡಿ ಕಸ್ಟಮರ್ಗಳು. ಅದು ಪ್ರಾಬ್ಲಮ್. ಜೊತೆಗೆ ಲೈಸೆನ್ಸ್ ಕೂಡ ತಗೋಬೇಕು ನಾವು ಗೌರ್ಮೆಂಟ್ ಕಡೆಯಿಂದ. ತರ ಫುಡ್ ಇನ್ಸ್ಪೆಕ್ಟರ್ಗಳು ಬರ್ತಾ ಇರ್ತಾರೆ ಚೆಕ್ಕಿಂಗ್ಗೆ. ಹಾಗೆ ಎಕ್ಸ್ಪೈರಿ ಡೇಟ್ ಕೂಡ ಚೆಕ್ ಮಾಡ್ಬೇಕು. ಇದೆಲ್ಲ ಇರ್ಬೇಕಂದ್ರೆ ನಾವು ಕೆಲ್ಸಕ್ಕೆ ಯಾರನ್ನಾದ್ರೂ ಇಟ್ಕೊಳ್ಳೇಬೇಕು. ಚೆಕ್ಕಿಂಗ್ಗೆ ಅಂತ ಬರ್ತಾರಲ್ವಾ, ಅವಾಗ ಏನಾದ್ರು ತಪ್ಪು ಕಂಡುಹಿಡಿತಾರೆ, ಅದಕ್ಕೆ ಅಂತ ಫೈನ್ ಬರ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅವ್ರ ಕೆಲ್ಸನೇ ಅದು. ಅಷ್ಟೊಂದು ರಿಸ್ಕ್ ಆಗ್ತಿತ್ತು. ಎಷ್ಟೊಂದ್ಸಲಿ ಫೈನ್ ಕೂಡ ಕಟ್ಟಿದಾಳೆ. ಇನ್ನು ಕೆಲವು ಸಲ ಯಾವ ತರ ಬರ್ತಾರೆ ಅಂದ್ರೆ, ಬರೋದು ನಾರ್ಮಲ್ ಆಗಿ ಒಂದ್ ಐಟಮ್ ಯಾವ್ದಾದ್ರು ಪರ್ಫ್ಯೂಮ್ ತರ ತಗೊಳೋದು, ಅದು ಕೂಡ ಅವ್ರು ಬಿಲ್ ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ 10,000 15,000 ಫೈನ್ ಬರೆಯೋದು ಹೋಗೋದು, ಆ ತರ ಎಲ್ಲ ಮಾಡಿದಾರೆ. ಇಲ್ಲ ಅಂತೂ ಸ್ಟಾರ್ಟಿಂಗ್ ಅಲ್ಲಂತೂ ಗೊತ್ತಿಲ್ಲ ಅಂದ್ರೆ ಸಿಕ್ಕಾಬಿಟ್ಟೆ ಕಷ್ಟ. ಅಂಗಡಿ ಇಡ್ತೀವಿ ಅನ್ನೋದು ಸುಲಭ ಅಲ್ಲ. ಎಕ್ಸ್ಪ್ಲೇನ್ ಮಾಡಿ. ಓನರ್, ನೆಕ್ಸ್ಟ್ ಓನರ್ ಅರ್ಧ ಕ್ಯಾನ್ ನೀರ್ ಚೆಲ್ಲಿ ಚಿಕ್ಕಮ್ಮಕ್ಕೆ ಕ್ಲೀನ್ ಮಾಡಿಸ್ತಾ ತಿರ್ಗಾ ಇಲ್ಲಿ ಊಟ ಮಾಡ್ಲಿವೇನ ನೀನು? ಚಿನ್ವಾ ಚಿಕ್ಕಿ ಊಟ ಮಾಡ್ತಿಲ್ಲ ಬಂಗಾರ? ಅನ್ನ ಊಟ ಮಾಡ್ದ ಪುಟ್ಟ? ಓಶಿಕಾ ಊಟ ಮಾಡ್ತೀಯೇನೆ? ಅಕ್ಕ ಅಂಗಡಿ ಓಪನ್ ಮಾಡ್ಬೇಕು ಅಂತ ಬೇಗ ಬಂದು ಟಿಫನ್ ಬಾಕ್ಸ್ ತಕೊಂಡು, ನೀನ್ ಬಂದಾಗ ಕರ್ಕೊಂಬ ಅಂತ ಮಕ್ಳನ್ನ ಬಿಟ್ಬಿಟ್ಟು ಬಂದಿದ್ಲು. ಸುಮ್ನೆ ಆಡ್ತಾನೆ. ಊಟ ಮಾಡ್ದ ಅಂತ ಕೇಳಿದ್ರೆ ಚಿಕ್ಕಿ ಊಟ ಕೊಟ್ಟಿಲ್ಲ ಅಂತ ಹೇಳ್ತಿದ್ದ. ಇನ್ನು 2 ವರ್ಷ ಅಷ್ಟೇ ಅವ್ನಿಗೆ. ಕಸ್ಟಮರ್ಸ್ ಇದ್ರು ಗಲಾಟೆ ಮಾಡ್ತಾರೆ ಅಂತ ಬಲೂನ್ ಕೊಡ್ತಾ ಇದ್ದೆ. ಎಲ್ಲಾ ಕಡೆ ಓಡಾಡ್ತಾನೆ ಇದ್ರಿ ಇವರೇನೆ. ಹಾಗೆ ಹೊಲ್ಟೆಲ್ಲ ಬಂದಿದ್ದೆ ನಾನು. ಬಸ್ ಸ್ಟ್ಯಾಂಡ್ ಇಲ್ಲಿ ಹತ್ರ ಅಲ್ವಾ, ಹಾಗೆ ಅಂಗಡಿ ಹತ್ರ ಇದ್ದೆ. ನಮ್ಮ ಅಕ್ಕನ ಮಗಳು ನಾನು ಹೋಗ್ತೀನಿ ಚಿಕ್ಕಿ ಜೊತೆ ಅಂತಿದ್ಲು. ಮನೆಗೆ ಹೋಗ್ಬಿಟ್ಟು ಬಟ್ಟೆ ತಗೊಂಡ್ಬರ್ಬೇಕು ಅವಳ್ದು ಕೂಡ. ಕಸ್ಟಮರ್ ಇದ್ರಲ್ವಾ, ಹಾಗಾಗಿ ಅವಳು ಕಸ್ಟಮರ್ ಹೋಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಒಬ್ಬ ಹುಡುಗಿ ಇದ್ದಾರೆ. ಹಾಗೆ ನಮ್ಮ ಭಾವ ಕೂಡ ಹೆಲ್ಪ್ ಮಾಡ್ತಾರೆ. ಅವ್ರದ್ದು ಇಲ್ಲೇನೆ ಪಕ್ಕದೂರೇನೆ, ಒಂದ್ 8 ಕಿಲೋಮೀಟರ್ ಆಗುತ್ತೆ ಸಿಟಿಯಿಂದ, ತುರುವೇಕೆರೆಯಿಂದ. ಅವರು ಕೂಡ ವ್ಯವಸಾಯನೂ ಕೂಡ ಇದ್ರ ಜೊತೆಗೆ ಮಾಡ್ತಾರೆ. ತೋಟ ಎಲ್ಲ ಇದೆ. ಹಾಗಾಗಿ ತೋಟದಲ್ಲಿ ಕೆಲಸ ಇತ್ತು ಅಂತ ಅವ್ರು ಬೆಳಿಗ್ಗೆನೆ ಎದ್ದೋಗಿದ್ರು. ಊರಲ್ಲಿ ಮನೆ ಕೂಡ ಇದೆ. ಅಲ್ಲೇ ನಮ್ಮ ಭಾವರ ಅಪ್ಪ ಅಮ್ಮ ಕೂಡ ಇದ್ದಾರೆ. ಅಲ್ಲೇನೆ ಅವರು ಕಾಯಿನೆಲ್ಲ ಸುರಿಯೋದು, ಕೀಳ್ಸೋದು, ಅಡಿಕೆ ಗೋಟು ಎಲ್ಲಾನು ಅಲ್ಲೇ ಮಾಡ್ತಾರೆ. ಹಾಗೆ ನಮ್ಮ ಅಕ್ಕನೂ ಕೂಡ ಪ್ರತಿ ಹಬ್ಬಕ್ಕೂ ಹೋಗಿ ಅಲ್ಲೇ ಹಬ್ಬನೂ ಮಾಡ್ತಾಳೆ. ಈ ಸಲ ನಾನ್ ಬಂದಿದೆ ಅಂತ ಇಲ್ಲೇ ಇದ್ದಾಳೆ ಅಷ್ಟೇನೆ, ಹೋಗ್ಲಿಲ್ಲ. ಸಿಟಿಲ್ ಮನೆ ಇರೋದ್ರಿಂದ ಬೇಗ ಅಂಗಡಿ ಕೂಡ ಬರ್ಬೋದು, ಹಾಗಾಗಿ ಮನೆ ಮಾಡಿದ್ದು. ಹೊಡ್ದಾಗ್ತಾ ಕೊಡು ನಂಗೆ.
ಮದುವೆ ಸಮಾರಂಭಗಳಿಗೆ ಇಲ್ಲಿ ಸೆಟ್ ಕೂಡ ಸಿಗುತ್ತೆ. ಹಾಗೆ 1 ಗ್ರಾಮ್ ಗೋಲ್ಡ್ ಬಳೆಗಳು, ಸರಗಳು ಪ್ರತಿಯೊಂದು ಕೂಡ ಸಿಗುತ್ತೆ. ವಾರಂಟಿ ಕೂಡ ಇರುತ್ತೆ 6 ಮಂತ್. ಎಲ್ಲ ಕಲೆಕ್ಷನ್ ಅಂತೂ ಟ್ರೆಂಡಿಂಗ್ ಅಲ್ಲಿ. ಇವಳು ಪ್ರತಿಯೊಂದು ಕೂಡ ಸೆಲೆಕ್ಟ್ ಮಾಡಿ ಯುನಿಕ್ ಆಗಿರೋಂಥ ಈ ಟ್ರೆಂಡಿಂಗ್ ಅಲ್ಲಿರೋಂಥ ಸರಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಬರ್ತಾಳೆ. ಹಾಗೆ ತುಂಬಾ ಕಸ್ಟಮರ್ಗೆ ರಿಕ್ವೈರ್ ಇರುವಂತ ಐಟಮ್ ಕೂಡ ತರಿಸಿ ಕೊಡ್ತಾಳೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ ತುರುವೇಕೆರೆ ಬಸ್ ಸ್ಟಾಪ್ ಇದೆಯಲ್ಲ, ನಿಯರ್ ಮೇನ್ ರೋಡ್ ಅಲ್ಲೇನೆ ಇದೆ. ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಅಂಗಡಿ ಮಳಿಗೆ ಇವ್ರದೇನೆ. ಬಾಡಿಗೆ ಕೂಡ ಇದಾರೆ ಇವಾಗ ಆಲ್ರೆಡಿ. ಖಾಲಿ ಇದ್ರೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಕಾಣ್ತಾ ಇರೋದೇನೆ ಬಸ್ ಸ್ಟಾಪ್, ಮೇನ್ ತುರುವೇಕೆರೆ ಬಸ್ ಸ್ಟಾಪ್ ಇದು. ಅದೇ ಇವಾಗ ಐಸ್ ಕ್ರೀಮ್ ತಗೊಂಡ್ರೆ ನಾನು ಕೂಡ ಮನೆಗೆ ಹೋಗಿ ಬಟ್ಟೆ ಎಲ್ಲ ತಗೊಂಡ್ಬಂದು ಹೊರಟೆ. ಇವಾಗ ಬಸ್ ಸ್ಟ್ಯಾಂಡ್ ಇಲ್ಲೇ ಅಲ್ವಾ, ಹಾಗಾಗಿ ಬಂದ್ ಬಿಟ್ಲು. ಬಟ್ ಬಸ್ ಇರ್ಲಿಲ್ಲ, ಹಾಗಾಗಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. 3 ಮಕ್ಳು ಇಟ್ಕೊಂಡು ಲಗೇಜ್ ಇಟ್ಕೊಂಡು ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡ್ರೆ ಭಯ. ಸ್ವಲ್ಪ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ನಾವು ಹೊರಟಿದ್ದು ಎಲ್ಲಾನು ಬಸ್ ಸ್ಟ್ಯಾಂಡ್ ಅಲ್ಲಿ. ನಮ್ಮ ಅಕ್ಕ ಬಿಟ್ಟು ಬಂದಲ್ವಾ, ಸ್ವಲ್ಪ ತಿಂಡಿ ಕೊಡ್ಸಿದ್ದು ಕುತ್ಕೊಂಡು ತಿಂಡಿ ತಿಂತಾ ಇದ್ರು. ಅಷ್ಟ್ರಲ್ಲಿ ಬಸ್ ಕೂಡ ಬಂತು. ಡೈರೆಕ್ಟ್ ಬೆಂಗಳೂರಿಗೆ ಹೋದ್ಮೇಲೆ ಬಸ್ ಸ್ಟ್ಯಾಂಡ್ ಜಾಲಿ ಕ್ರಾಸ್ ಇಲ್ಲಿಗೆ ಆಟೋ ಮಾಡ್ಕೊಂಡು ಮನೆಗೆ ಬಂದು, ಹಸ್ಬೆಂಡ್ ಆಲ್ರೆಡಿ ಮನೆಗೆ ಬಂದಿದ್ರು ಡ್ಯೂಟಿ ಮುಗಿಸ್ಕೊಂಡು. ಹಾಗಾಗಿ ಅವ್ರು ಕೆಳಗಡೆ ಬಂದ್ರು ಆಟೋ ಬಂದಡ್ಕೆನೆ. ಮನೆಗೆ ಬಂದ್ಮೇಲೆ ಅಡ್ಗೆ ಎಲ್ಲ ಮಾಡಿ ಮಕ್ಳಿಗೆಲ್ಲ ಊಟ ಇಟ್ಕೊಟ್ಟೆ. ಊಟ ಮಾಡ್ತಿದ್ದಾರೆ ಇವಾಗ. ನಮ್ಮನೆಯವ್ರು ಕೂಡ ತೋರಿಸ್ತಿದೆ ಏನೇನ್ ತಗೊಂಬಂದೆ ಸೇಲಲ್ಲಿ ಅಂತ. ನಿಮ್ಗೂ ಕೂಡ ಇವಾಗ ಲಾಸ್ಟ್ ಅಲ್ಲಿ ಶೇರ್ ಮಾಡ್ಕೊಂತೀನಿ ಏನೇನ್ ತಗೊಂಡಿದ್ದೀನಿ ಅಂತ. ಕೆಲವೊಂದು ಮೀಶೋದಲ್ಲೂ ಕೂಡ ತಗೊಂಡಿದ್ದೀನಿ. ಇದು ಉಂಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಕಾಯಿನ್ ಹಾಕಿದೆ ಅಂತ ಬಂದಿದ್ದ ಅಮೌಂಟ್ ಅಲ್ಲಿ ಏನಾದ್ರು ಕೊಡ್ಸೋಣ ಅಂತ ಇಬ್ರು ಒಂದೊಂದು ಅಂತ ತಗೊಂಡೆ. ನಮ್ಮ ಮನೇಲಂತೂ ದೇವ್ರ ಮನೆ ಇಲ್ಲ, ಬಾಕ್ಸ್ ತರದ್ ಇದೆ. ಅದ್ರೊಳಗೆ ಊದ್ಕಡೆ ಇಡಕ್ಕೆ ಕಷ್ಟ ಆಗ್ತಿತ್ತು. ಇಲ್ಲ ಆಚೆ ಸಿಕ್ಸ್ಬೇಕಾಗಿತ್ತು, ಅದಕ್ಕೆ ಇದು ತಗೊಂಡೆ. ಇದಂತೂ ಎಲ್ಲಿ ಬೇಕಾದ್ರೂ ಇಡ್ಬೋದು, ಕೆಳಗಡೆನೆ ಬೀಳಲ್ಲ, ಗಲೀಜು ಆಗಲ್ಲ. ಹಾಗಾಗಿ ಇದೊಂದಿರ್ಲಿ ಅಂತ ತಗೊಂಡೆ. ಆಚೆ ಅಂತೂ 150, 100 ಇದೆ. ಇದು ನಮ್ಗೆ 50 ರೂಪಾಯಿಗೆಲ್ಲ ಸಿಕ್ತು ಸೇಲಲ್ಲಿ. ಕಡಿಮೆ ಬಜೆಟ್ ಅಲ್ಲಿ ಚೆನ್ನಾಗಿರೋ ಸಿಕ್ತು ಅಂತ ಒಂದ್ ಸ್ವಲ್ಪ ಸಮಾಧಾನ ಕೂಡ ಆಯ್ತು. ನಮ್ ದೇವ್ರ ಮನೆಗಂತೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇದು. ಕಡಿಮೆ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಇಡ್ಬೋದು, ಧೂಳು ಉದುರುತ್ತೆ ಅಂತಾನೂ ಇರಲ್ಲ, ಹಾಗೆ ಭಯನೂ ಇರಲ್ಲ. 6 ಸ್ಪೂನ್ಗಳು ತಗೊಂಡೆ. ಇದಕ್ಕೆ 50 ರೂಪಾಯಿ. ಇದೊಂದು ಸಿಂಗಲ್ ಪ್ಲೇಟ್ ಬಂದ್ಬಿಟ್ಟು 10 ರುಪೀಸ್. ಚೆನ್ನಾಗಿದೆ ನೋಡಿ. ಹಾಗೆ ಬೌಲ್ಗಳು ತಗೊಂಡೆ 13, ಒಂದು ಸೆಟ್ ಫುಲ್ಲು 13ಕ್ಕೆ 130 ರೂಪಾಯಿ ಇಷ್ಟಕ್ಕೆ. ಎಲ್ಲ ಒಂದೇ ತರ ಇದ್ರೆ ಜಾಮೂನ್ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದು 10 ರೂಪಾಯಿ ಅಲ್ವಾ, ಇರ್ಲಿ ಒಂದು ಎಕ್ಸ್ಟ್ರಾ ಅಂದ್ಬಿಟ್ಟು ತಗೊಂಡೆ. ಬೇಕಾದ್ರೆ ಎಣ್ಣೆ ಏನಾದ್ರು ಫಿಲ್ಟರ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ಅಂತ. ಕಾಫಿ ಮಾಡಿರೋದು ಇರುತ್ತೆ, ಬಟ್ ಅದು ಒಂದೊಂದ್ಸಲಿ ತೇವಾಗಿರುತ್ತೆ, ಇಲ್ಲಾಂದ್ರೆ ಗಲೀಜೆಲ್ಲ ಕುತ್ಕೊಂಡಿರುತ್ತಲ್ವಾ, ಒಂದೊಂದು ಎಕ್ಸ್ಟ್ರಾ ಇರ್ಲಿ ಅಂತ. ಅಂಗಡಿಲಿ ಕೂಡ ಇದು 10 ರೂಪಾಯಿ ಕೊಡೋದೇ ಇಲ್ಲ. ಸ್ಪೂನು ಅಷ್ಟೇ ಆನ್ಲೈನ್ಗಿಂತ ಕಡಿಮೆನೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಗಟ್ಟಿ ಇದೆ. ತಟ್ಟೆ ಸ್ಟ್ಯಾಂಡ್ ತಗೊಂಡೆ. ತಟ್ಟೆನೆಲ್ಲ ಒಂದ್ರ ಮೇಲೆ ಒಂದ್ ಇಡ್ತಾ ಇದ್ದೆ, ಬಟ್ ಅದಾಗ ಏನಾಗ್ತಿತ್ತು ಅಂದ್ರೆ ಕಚ್ಕೊಂಡ್ಬಿಟ್ಟಿರೋದು. ಹಾಗೆ ನೀರ್ ಕೂತಿರುತ್ತಲ್ವಾ, ಅದೊಂಥರ ಬ್ರೌನ್ ಕಲರ್ ತರ ಆಗ್ಬಿಟ್ಟಿರೋದು. ಅದಕ್ಕೆ ಈ ತರ ಸ್ಟ್ಯಾಂಡ್ ಈ ತರ ಇದ್ರೆ ಚೆನ್ನಾಗೂ ಕಾಣುತ್ತೆ, ಮತ್ತೆ ನಮ್ಗೆ ಬೇಕಲ್ಲಿ ತಗೋಬಹುದು, ಇಲ್ಲ ಹಾಗೆ ಇರುತ್ತೆ. ಹಾಗಾಗಿ ಇದೊಂದು ತಗೊಂಡೆ. ಬರೀ ಇದು ಸ್ಟ್ಯಾಂಡ್ಗೆ 100 ರೂಪಾಯಿ ಅಷ್ಟೇನೆ. ಕ್ವಾಲಿಟಿ ಮತ್ತೆ ಸಖತ್ತಾಗಿದೆ. ಅಂಗಡಿಲಿ ಈ ರೇಟಿಗಂತೂ ಕೊಡೋದೇ ಇಲ್ಲ ಅನ್ಸುತ್ತೆ, ಎಷ್ಟು ಕ್ವಾಲಿಟಿ ಇದೆ ಅಂತ. ಮತ್ತೆ ವೆಯ್ಟ್ ಕೂಡ ಇದೆ ಇದು ತುಂಬಾ. ಒಂದು ತಟ್ಟೆ ಇಡ್ಬೋದು ನಾವು ಆರಾಮಾಗಿ, ಇಲ್ಲ ಜಾಯಿಂಟ್ ಆಗಿ ಒಂದ್ರ ಮೇಲೆ ಒಂದು ಆತರ ಇಡ್ಬೋದು. ನನಗಂತೂ ಇಷ್ಟ ಆಯ್ತು ಈ ಪ್ರಾಡಕ್ಟ್. ಈ ತರ ತಟ್ಟೆಗಳು ಕೂಡ ನಾವು ಜೋಡಿಸ್ಕೊಬಹುದು. ಈ ತರ ಇಟ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಬಾಡಿಗೆ ಮನೆಗಳಲ್ಲಿ. ನೆಕ್ಸ್ಟ್ ನಾನು ಇದೊಂದು ಸೌಟ್ ತಗೊಂಡೆ, ಜಾಲರಿ ತರದು. ಬೋಂಡ ಏನಾದ್ರು ಬೇಯಿಸಕ್ಕೆ ತುಂಬಾ ಚೆನ್ನಾಗಿದೆ. ಇದೇನಕ್ಕೆ ತಗೊಂಡೆ ಅಂದ್ರೆ ತುಂಬಾ ಗಟ್ಟಿನೂ ಇದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು 100 ರುಪೀಸೇನೆ. ಏನಾದ್ರು ನಾವು ಎಣ್ಣೆಲಿ ಕರಿತೀವಿ ಅಂದ್ರೆ ಈ ತರ ಇದ್ರೆ ಎಣ್ಣೆ ಸೋಸಕ್ ಕೂಡ ಚೆನ್ನಾಗಿರುತ್ತೆ, ಬೇಗ ಕೂಡ ಮಾಡ್ಬೋದು. ಹಾಗಾಗಿ ಇದೊಂದು ತಗೊಂಡೆ. ಇದು ಕೂಡ ಕ್ವಾಲಿಟಿನೂ ಇದೆ ಮತ್ತೆ ಉದ್ದನೂ ಇದೆ. ಅಂಗಡಿಲಿ ನಿಜ 100 ರುಪೀಸಿಗೆ ಅಂತ ಇದನ್ನಂತೂ ಕೊಡೋದೇ ಇಲ್ಲ ಪಕ್ಕ. ಇದೊಂದು ತಗೊಂಡೆ. ಒಂದು ಆಲ್ರೆಡಿ ಇತ್ತು, ಬಟ್ ನೀರ್ ಕಾಯಿಸಿದ್ರೆ ಹಾಲು ಕಾಯಿಸಕ್ ಪ್ರಾಬ್ಲಮ್ ಆಗುತ್ತೆ, ತೊಳೆದು ಅದನ್ನೇ ಇಡ್ಬೇಕಿತ್ತು. ಅದಕ್ಕೆ ಇದನ್ನ ತಗೊಂಡೆ. ಇದು 100 ರುಪೀಸು. ನೆಕ್ಸ್ಟ್ ನಾನು ಇದು ಕ್ಲಿಪ್ಗಳು ತಗೊಂಡೆ. ಕ್ಲಿಪ್ಪು ಕೂಡ ಎಷ್ಟಿದ್ರು ಸಾಲದೇ ಇಲ್ಲ. ಇದು ಸಾಲ್ಟ್ ಹಾಕಕ್ಕೆ ಇವೆಲ್ಲ ಸಣ್ಣ ಸಣ್ಣ ವಸ್ತುಗಳು, ಬಟ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮನೆಗೆ. ಹಾಗಾಗಿ ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡೆ, ಕಡಿಮೆ ಬೇರೆ ಸಿಕ್ತು. ಲಾಸ್ಟ್ ಟೈಮು ಚಿಕ್ಕಪೇಟೆಗೆ ಹೋದಾಗ ಸೆಟ್ಗಳು ತಗೊಂಡೆ ನಾನು ಇದರಲ್ಲಿ ಅಂತ ಹೇಳ್ತಾ ಇದ್ದೆ. ಅದರಲ್ಲಿ ನಾನು ಈ 3 ಸರ ಇಸ್ಕೊಂಡೆ. ಒಂದ್ರಿಗಿಂತ ಒಂದು ಚೆನ್ನಾಗಿದೆ. ನನಗಂತೂ ಎಲಿಫೆಂಟ್ ಅಂತೂ ತುಂಬಾ ಇಷ್ಟ ಆಯ್ತು. ಹೋಲ್ಸೇಲಲ್ಲಿ ನಿಮಗೆ ಕಡಿಮೆ ಸಿಗುತ್ತೆ, ಅಂಗಡಿಲಿ ಎಷ್ಟಿರುತ್ತೆ ಗೊತ್ತಿಲ್ಲ. ಈ ತರ ಎಲಿಫೆಂಟ್ಗೆ ಸ್ಟೋನ್ ಬಂದಿದೆ ಇದಕ್ಕೆ, ಅದು ಎಷ್ಟು ಚೆನ್ನಾಗಿದೆ ಅಂತ. ಇದು ಫುಲ್ ಎಲಿಫೆಂಟ್ ಡಿಸೈನ್. ಕಲರ್ಗಳಿದೆ ಇದರಲ್ಲಿ, ಗ್ರೀನು ಮೆರೂನು. ಎಲ್ಲರೂ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಸೀರೆಗೂ ಕೂಡ ಮ್ಯಾಚ್ ಆಗುತ್ತೆ. ಈ ಸರ ಲಕ್ಷ್ಮಿ ಪೆಂಡೆಂಟ್ ಇದೆ.
ಇದಂತೂ ಸೀರೆಗೆ ಸಖತ್ ಕಾಣುತ್ತೆ. ಒಂಥರ ಮೆರೂನ್ ಡಾರ್ಕ್ ಎದ್ದೊಡಿಯುತ್ತೆ. ನೈಟ್ಗಂತೂ ಫುಲ್ಲು ಪಳ ಪಳ ಅಂತ ಹೊಳೆಯುತ್ತೆ. ನಾನು ವೇರ್ ಮಾಡಿದ್ದೆ. ಇದಕ್ಕೆ ತರ ದೊಡ್ಡದು ಓಲೆ ಬಂದಿದೆ. ಇದಕ್ಕೂ ಲಕ್ಷ್ಮಿ ಪೆಂಡೆಂಟ್ ಇದೆ ನೋಡಿ ಯಾವ ತರ ಇದೆ ಅಂತ. ನನ್ಗಂತೂ ಈ ಸರ ತುಂಬಾ ಇಷ್ಟ ಆಯ್ತು. ಕೆಲವೊಂದು ನೋಡಕ್ ಸಿಂಪಲ್ ಆಗಿದ್ರು ಕೂಡ ಹಾಕೊಂಡಾಗ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣುತ್ತೆ. ಇದು ಸಿಂಪಲ್ ಸ್ಯಾರಿಗೆ ಹಾಕೊಂಡ್ರೆ ಅಂತೂ ತುಂಬಾ ಎದ್ದೊಡಿತೆ. ಒಂದು ಸರ ಹಾಕೊಂಡ್ರೆ ಸಾಕು ಅನ್ಸುತ್ತೆ. ಇದು ನೆಕ್ಸ್ಟ್ ಟೈಮ್ ವೇರ್ ಮಾಡಿದಾಗ ಯಾವಾಗಾದ್ರೂ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ. ಇದು ಅಷ್ಟೇನೆ, ಇದು ಲಕ್ಷ್ಮಿ ಸರನೇ. ಇದು ಕೂಡ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಅದಕ್ಕೆ ಈ ತರ ತಗೊಂಡೆ. ಇದು ಕೂಡ ಲಕ್ಷ್ಮಿ ಇದು ಓಲೆ ಬಂದಿದೆ. ಇದಕ್ಕೂ ಕೂಡ ಇದರಲ್ಲಿ ಗ್ರೀನ್ ಮತ್ತೆ ಮೆರೂನ್ ಕಲರ್ ಇದೆ. ಮೆರೂನ್ ಅಂದ್ರೆ ಡಾರ್ಕ್ ಮೆರೂನ್ ಅಲ್ಲ, ಒಂಥರ ಲೈಟ್ ಕಲರ್. ಇದು ಪಿಂಕ್ ಅಂತಾನೆ ಹೇಳ್ಬೋದು. ಇದು ಕೂಡ ಅಷ್ಟೇ ಇದೆ, ತುಂಬಾ ಕತ್ತಿ ಕರೆಕ್ಟಾಗಿ ಕುತ್ಕೊಳುತ್ತೆ ಮತ್ತೆ ಚೆನ್ನಾಗಿ ಕೂಡ ಕಾಣುತ್ತೆ ಈ ಸರ. ಇದಕ್ಕೆ 2 ಓಲೆಸ್ ಬಂದಿದೆ ಸಣ್ಣ ಸಣ್ಣದು. ನಾನು ಈ 3 ಸರದಿಂದ ಎಷ್ಟು ಕೊಟ್ಟೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚಿಕ್ಕಪೇಟೆಯಲ್ಲಿ ಇಷ್ಟು ತಗೊಂಡಿದ್ದು ನಾನು ಅವತ್ತು. ನಮ್ಮ ಅಕ್ಕ ಟೈಮ್ ಇರಲಿಲ್ಲ ಕೊಡೋದಕ್ಕೆ, ಹಾಗಾಗಿ ಅದು ಬ್ಯಾಗಲ್ಲಿ ಅವಳೇ ತಗೊಂಡೋಗಿದ್ಲು. ಇದ್ರ ಜೊತೆಗೆ 2 ಕ್ಲಿಪ್ಸ್ ತಗೊಂಡಿದ್ದೆ. ಆಮೇಲೆ ಸ್ಯಾರಿ ಪಿನ್ ತಗೊಂಡಿದ್ದೆ. ಇದೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಕಡಿಮೆ ಬೀಳುತ್ತೆ ನನಗೆ. ಹಾಗೆ ಬ್ಯಾಸ್ಲೆಟ್ ತಗೊಂಡಿದ್ದೆ. ಆಮೇಲೆ ಒಂದು ರಿಂಗ್ ತಗೊಂಡಿದ್ದೆ. ಇನ್ನೊಂದು $1 ಇದೆ ಫಿಶ್ದು. ಇದು ಅಷ್ಟೇ ಫುಲ್ ಇದೆಲ್ಲ ವಾರಂಟಿದು. ನಮ್ಮ ಅಕ್ಕ ಅಂತೂ ಯುನಿಕ್ ಆಗಿರೋದನ್ನೇ ಹಾಕ್ಸ್ತಿರ್ತಾಳೆ ಅಂಗಡಿಗೆ, ಎಲ್ಲ ಚೆನ್ನಾಗಿರೋದು. ಇದರಲ್ಲೂ ಕೂಡ ಆರ್ಟ್ ಸಿಂಬಲ್ ಇದೆ. ಈ ತರ ಚೆನ್ನಾಗಿ ಅನ್ಸುತ್ತೆ ಕೈಗೆ ಹಾಕೊಂಡ್ರೆ. ನೋಡಿ ಫುಲ್ ಗೋಲ್ಡ್ ತರನೇ ಕಾಣಿಸುತ್ತೆ. ಇದು ಕೂಡ ಅಷ್ಟೇನೆ, ಇದನ್ನು ತಗೊಂಡ್ ಬಂದೆ ಅವತ್ತೇನೆ. ಚಿಕ್ಕಪೇಟೆಯಲ್ಲಿ ಅವತ್ತು ಇಷ್ಟೊಂದು ಶಾಪಿಂಗ್ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ವೇರ್ ಮಾಡಿದಾಗ ನಿಮಗೂ ಕೂಡ ಯಾವ ತರ ಕಾಣುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.